ಮಿತ್ರರೇ, ಹೇಳ್ಕೋಬಾರ್ದು ನಾವು. ಅದೇ ಹೇಳೋದು, ಹೇಳ್ಕೊಂಡೇ ಚೆನ್ನಾಗಿರಲ್ಲ ಅಂತ. ಯಾಕಂದ್ರೆ ನನ್ನ ಕುಟುಂಬದವ್ರನ್ನ ಅವಮಾನ ಮಾಡೋ ಥರ ಆಗತ್ತೆ. 300 ಚಿತ್ರದಲ್ಲಿ 3 ಚಿತ್ರ ಸಿಕ್ಸ್ ಆಗಿದ್ರೆ ತುಂಬ ಖುಷಿ ಆಗತ್ತೆ ನಮಗೆ. ನಮ್ಮ ಕಾಲದಲ್ಲಿ 150 ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡ್ದಿರ್ಬೋದು. ಟೈಗರ್ ಪ್ರಭಾವ್ರಿಗೆ ಒಂದು ಮಾರ್ಕೆಟ್ ಇದೆ, ಕಾಶಿನಾಥ್ಗೆ ಒಂದು ಮಾರ್ಕೆಟ್ ಇದೆ, ಶಿವರಾಜ್ಕುಮಾರ್ಗೆ ಮಾರ್ಕೆಟ್ ಇದೆ, ವಿಷ್ಣುವರ್ಧನ್ಗೆ ಮಾರ್ಕೆಟ್ ಇದೆ, ಶಂಕರ್ನಾಗ್, ಅನಂತನಾಗ್, ಈ ಥರ ಲೆಕ್ಕ ಹಾಕೊಂಡು ರವಿಚಂದ್ರನ್, ರಾಜ್ಕುಮಾರ್ ಅವರು, ಈ ಥರ ಜಗ್ಗೇಶ್ ಅವರು, ಮಾಲಶ್ರೀ, ಶ್ರುತಿ, ಒಬ್ಬೊಬ್ರಿಗೊಂದು ಮಾರ್ಕೆಟ್ ಇದೆ ಆ ಕಾಲದಲ್ಲಿ. ಅವ್ರು ನೋಡಿ ಜನಗಳು ಬರೋರು. ಶುಕ್ರವಾರ ಅಂದರೆ ನಮ್ಗೆ ಹಬ್ಬ, ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ. ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಬರೋದು, ಶರ್ಟ್ ಹರ್ಕೊಳ್ಳೋರು, ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾರಿ ಮನೆಗಳು ಕಟ್ಟಿದಂಥ ಚರಿತ್ರೆ ನಮ್ಮ ಕರ್ನಾಟಕದಲ್ಲಿದೆ. ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ, ಸರ್ ನಾವು ಬ್ಲ್ಯಾಕ್ ಟಿಕ್ ಮಾರಿ ನಾವು ಮನೆ ಕಟ್ಕೊಂಡಿದ್ದೀವಿ ಅನ್ನೋರು. ಪೋಸ್ಟರ್ಸ್ ಅಂಟಿಸೋರು, ಕ್ಯಾಸೆಟ್ಗೋಸ್ಕರ ನಮ್ಮ ಮನೆ ಬಂದು ಗಲಾಟೆ ಮಾಡೋರು, SP ರೋಡ್ನಲ್ಲಿ ಕ್ಯಾಸೆಟ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಸೆಟ್ ಪರ್ಚೇಸ್ ಮಾಡೋರು. ಇವಾಗೆಲ್ಲ ಒಂದು ರೀತಿ ಭೀತಿ ಬಂತು ನಮಗೆ. ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಕುಣಿಬೇಕಂತ ಹೇಳ್ತಾರಲ್ವ, ಅದೇ ರೀತಿ ಕಾಲ ಚೇಂಜ್ ಆಯ್ತು. ಇವಾಗ ಟೋಟಲ್ ಈಗ ನೀವೇ ಹೇಳಿದ್ರಿ, ಪೈರಸಿ ಬರ್ತಾ ಇದೆ, ರಿಲೀಸ್ ಆದ ಸೇಮ್ ಡೇನೇ ನಾವು ಮೊಬೈಲಲ್ಲಿ ಸಿನಿಮಾ ನೋಡ್ತಾ ಇದೀವಿ ಅಂತ. ಸರ್ಕಾರ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ, ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ. 24 ಕ್ರಾಫ್ಟ್ಸ್ ನಾವು ಕಷ್ಟಪಡ್ತಾ ಇದೀವಿ. ನಾವು ಮೀಡಿಯಾ ಸೇರಿದ್ರೆ 25 ಅನ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗಿದ್ದರೆ ಹಳೆ ಕಾಲ ನೋಡ್ಬೋದು, ಆ ಸ್ವರ್ಣ ವೈಭವವನ್ನು ನಾವು ನೋಡ್ಬೋದು ಅಂತ ನನಗೆ ಆಸೆ ಇದೆ ನನಗೆ. ಯಾಕಂದರೆ ಯಾವುದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ, ಎಲ್ಲ ನಮ್ಮ ಕೈನಲ್ಲಿದೆ. ಒಗ್ಗಟ್ಟಿಲ್ಲ. ಇನ್ನೊಂದು ನೋವೇನೆಂದರೆ, ನಮ್ಮ ಕಾಲದಲ್ಲಿ ಅದ್ಭುತವಾದಂಥ ಪ್ರೊಡ್ಯೂಸರ್ಸ್ ಇದ್ದಾರೆ. ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್. ಒಬ್ಬ ಡೈರೆಕ್ಟರ್ನ, ಒಬ್ಬ ಕಲಾವಿದರನ್ನ, ಒಬ್ಬ ರೈಟರ್ನ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಜಡ್ಜ್ ಮಾಡೋ ಕೆಪಾಸಿಟಿ ಅಂತ ನಿರ್ಮಾಪಕರು ಆ ಕಾಲದಲ್ಲಿದ್ದಾರೆ. ನಾವೆಲ್ಲ ನಿರ್ಮಾಪಕರಿಗೆ ಭಯ ಬೀಳೋರು. ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಇಲ್ವಾ, ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾನಿಲ್ವಾ, ರಶ್ ನೋಡಿದ್ರೆ ನಮ್ಗೆ ಏನಾಗ್ಬೋದು ಅಂತ. ಹೀರೋಗೆ ಒಂದು ಕಮಿಟ್ಮೆಂಟ್ ಇದೆ, ನಮ್ಗೆ ಅವ್ರಿಗೂ. ಎಕ್ಸಿಬಿಟ್ಗೆ ನಮಗೆ ಕಮಿಟ್ಮೆಂಟ್ ಇದೆ, ಡಿಸ್ಟ್ರಿಬ್ಯೂಟರ್ ನಮ್ಗೆ ಕಮಿಟ್ಮೆಂಟ್ ಇದೆ, ಫೈನಾನ್ಸ್ಗೆ ನಮ್ಗೆ ಕಮಿಟ್ಮೆಂಟ್ ಇದೆ. ಅವರೆಲ್ಲ ಕಾಣೆ ಆಗಿದ್ದಾರೆ. ಇವಾಗ ಬರೀ ನಿರ್ಮಾಪಕರೇ ಸಿನಿಮಾ ಮಾಡಬೇಕು, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು, ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು, ಅವರೇ ವಿನೇಲ್ ಹಾಕ್ಸ್ಕೋಬೇಕು, ಅವರೇ ಎವ್ರಿಥಿಂಗ್ ಮಾಡಬೇಕು. ಅದರಿಂದ ನಾವು ಸೋಲ್ತಾ ಇದ್ದೀವಿ ನಾವು. ಯಾಕಂದರೆ ನಿರ್ಮಾಪಕರಿಗೆ ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ, ಅದನ್ನು ಬಿಸ್ನೆಸ್ ಮಾಡೋ ಕೆಪಾಸಿಟಿ ಇರಲ್ಲ. ಅಂಥವರೆಲ್ಲ ಮಾಯ ಆಗಿರೋದ್ರಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ. ಬಟ್ ಏನೇ ಇದ್ದರೂ ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನೆ ಮಾಡಬೇಕು. ಈ ಥರ ವಿಡಿಯೋ ಎಲ್ಲ ಮಾಡುವಾಗ ಆ ಕೆಪಾಸಿಟಿ, ಆ ಸೌಂಡಿಂಗು ಈ ಹಾಡಿನಲ್ಲಿದೆ. ಲಿರಿಕ್ಸು ತುಂಬ ಚೆನ್ನಾಗಿದೆ. ತಪ್ಪದೆ ಪ್ರೀತಿ ಅಶೋಕ್ ಅವರು, ನಮ್ಮ ಗಣೇಶ್ ನಾರಾಯಣ ಮಾಡಿದಂಥ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಪೂಜಿಸಿ ಆರಾಧಿಸು ಭಗವಾನ್ ಶ್ರೀ ಸಾಯಿಬಾಬಾ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸುಖ, ಸಂತೋಷ, ಆಯುಷ ಎಲ್ಲ ಕೊಡಲಿ ಅಂತ. ಸಾಯಿರಾಮ್. ಗಾಡ್ ಬ್ಲೆಸ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.